ನಮಸ್ಕಾರ ಸ್ನೇಹಿತರೆ, ಮಾಸ್ಟರ್ ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನೀವು ಎಷ್ಟೇ ಹೊತ್ತು ಓದಿದರೂ ಪರೀಕ್ಷೆ ಸಮಯದಲ್ಲಿ ನೆನಪಾಗೋದಿಲ್ಲ. ಹಾಗಾದರೆ ಇಂದಿನ ವಿಡಿಯೋದಲ್ಲಿ ನಿಮಗಾಗಿ ಓದಿನ ವಿಷಯವನ್ನು ಹೆಚ್ಚು ನೆನಪಿನಲ್ಲಿ ಇಟ್ಕೊಳ್ಳೋದು ಹೇಗೆ, ಅದಕ್ಕೆ ಸಹಾಯ ಮಾಡುವಂತಹ 5 ಸರಳ ಮತ್ತು ವೈಜ್ಞಾನಿಕ ವಿಧಾನಗಳನ್ನು ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ಬೋದು ಹಾಗಿದ್ರೆ ಮೊದಲನೇ ವಿಧಾನವನ್ನು ನೋಡೋಣ. ಮೊದಲಿಗೆ ನಾವು ಏನು ಮಾಡಬೇಕು ಅಂದರೆ ಕಥೆಯಿಂದ ಆರಂಭಿಸಬೇಕಾಗುತ್ತೆ. ಪಾಠಗಳನ್ನು ನೇರವಾಗಿ ಪಾಠ ಶುರು ಮಾಡೋದಕ್ಕಿಂತ ಮುಂಚೆ ಒಂದು ಸಣ್ಣ ಕಥೆಯನ್ನು ಹೇಳಿ ಕುತೂಹಲಕಾರಿ ಪ್ರಶ್ನೆಯಿಂದ ಅದನ್ನು ನಾವೇನು ಮಾಡಬೇಕಾಗುತ್ತೆ, ಆರಂಭಿಸಬೇಕಾಗುತ್ತೆ. ಅವಾಗ ಏನಾಗುತ್ತೆ, ವಿದ್ಯಾರ್ಥಿಗಳಲ್ಲಿ ಈ ಇಂಟ್ರೆಸ್ಟ್ ಮೂಡುತ್ತೆ. ಏನೋ ಇರ್ಬೋದು ಅಂತೇಳಿ ಅದ್ರ ಮೇಲೆ ಪಾಠದ ಬಗ್ಗೆ ಆಸಕ್ತಿ ಹೆಚ್ಚುತ್ತಾ ಹೋಗುತ್ತೆ. ಇದು ಮೊದಲನೇ ವಿಧಾನವಾಗಿದೆ. ಎರಡನೇ ವಿಧಾನವನ್ನು ನೋಡ್ತಾ ಹೋದರೆ ಪಾಠವನ್ನು ವಿದ್ಯಾರ್ಥಿಗಳು ದಿನನಿತ್ಯ ಜೀವನದೊಂದಿಗೆ ಜೋಡಿಸಬೇಕು. ಅಂದರೆ ವಿದ್ಯಾರ್ಥಿಗಳು ತಮ್ಮ ದಿನನಿತ್ಯ ಜೀವನದಲ್ಲಿ ಅನುಭವಿಸಬಹುದಂತಹ ಉದಾಹರಣೆಗಳನ್ನು ನೀಡಬೇಕು. ಎಕ್ಸಾಂಪಲ್ಲು ಡೈಲಿ ಲೈಫಲ್ಲಿ ಏನು ನಡೆಯುತ್ತೆ ಅದನ್ನು ಎಕ್ಸಾಂಪಲ್ಗಳನ್ನು ಹೇಳ್ತಾ ಹೋದರೆ ಏನಾಗುತ್ತೆ, ಪಾಠಗಳು ಜೀವನದಲ್ಲಿ ಜೋಡಿಸಿದ್ರೆ ವಿದ್ಯಾರ್ಥಿಗಳು ಕಲಿತ ವಿಷಯವನ್ನು ಯಾವತ್ತೂ ಕೂಡ ಮರೆಯೋದಿಲ್ಲ. ಅಂದರೆ ನಾವು ಅವರು ಡೈಲಿ ಲೈಫಲ್ಲಿ ಆಗುವಂಥ ಘಟನೆಗಳನ್ನು ವಿವರಿಸ್ತಾ ಬಂದರೆ ಅವ್ರು ಯಾವತ್ತೂ ಕೂಡ ಅದನ್ನು ಮರೆಯೋದಿಲ್ಲ. ಯಾಕಂದರೆ ನೆಕ್ಸ್ಟು ಮೂರನೇ ವಿಧಾನಗಳನ್ನು ನೋಡ್ತಾ ಹೋದರೆ ಅಂದರೆ ವಿಜುವಲ್ಗಳನ್ನು ವಿಡಿಯೋಗಳನ್ನು ತೋರಿಸೋ ಮುಖಾಂತರ ವಿದ್ಯಾರ್ಥಿಗಳಿಗೆ ಆ ಪಾಠದ ಅರಿವನ್ನು ನಾವು ಮೂಡಿಸ್ಬೋದು. ಈಗ ವಾಟರ್ ಸೈಕಲ್ ಆಗಿರ್ಬೋದು, ಇಲ್ಲ ವೈಲ್ಡ್ ಅನಿಮಲ್ಸ್ಗಳು, ಕೆಲವೊಂದು ವೈಲ್ಡ್ ಅನಿಮಲ್ಸ್ಗಳು ನೋಡೇ ಇರಲ್ಲ. ಹಾಗಾಗಿ ದೃಶ್ಯ ಸಹಾಯದಿಂದ ಸಾಮಗ್ರಿಗಳು ಬಳಸಿದರೆ ವಿದ್ಯಾರ್ಥಿಗಳು ಇನ್ನೂ ಬೇಗ ಅವರು ಮೈಂಡಲ್ಲಿ ಸ್ಟೋರ್ ಮಾಡ್ತಾರೆ. ಅದನ್ನು ಯಾವತ್ತೂ ಕೂಡ ಮರೆಯೋದಿಲ್ಲ. ಏನು ಮಾಡ್ಬೋದು ಅಂದರೆ ಚಿತ್ರಗಳನ್ನು, ವಿಡಿಯೋಗಳು, ಮಾದರಿಯ ಚಾರ್ಟ್ಗಳು ಬಳಸಿಕೊಂಡು ಏನು ಮಾಡ್ಬೋದು, ಚಾರ್ಟ್ ಆಗಿರ್ಬೋದು, ವಿಡಿಯೋಗಳಾಗಿರ್ಬೋದು, ಇದನ್ನು ತೋರಿಸ್ಕೊಂಡು ಏನು ಮಾಡ್ಬೋದು, ನೀವು ವಿದ್ಯಾರ್ಥಿಗಳಿಗೆ ಪಾಠವನ್ನು ಮಾಡ್ಬೋದು. ಅದು ಹೆಚ್ಚು ಎಫೆಕ್ಟಿವ್ ಆಗಿರುತ್ತೆ. 4 ಮೆಥಡನ್ನು ನೋಡೋದಾದರೆ ಏನು ಮಾಡಬೇಕು, ನಾವು ವಿದ್ಯಾರ್ಥಿಗಳನ್ನು ಮಾತಾಡಿಸ್ಬೇಕು. ಅಂದರೆ ವಿದ್ಯಾರ್ಥಿಗಳಿಂದನೇ ಪ್ರಶ್ನೆ ಕೇಳಿ ಅವರಿಗೆ ಅದರಲ್ಲೇ ಉತ್ತರ ಬರೋ ಹಾಗೆ ಮಾಡಬೇಕು. ಆವಾಗ ಏನಾಗುತ್ತೆ, ಅವ್ರ ಕ್ಯೂರಿಯಾಸಿಟಿ ಬರುತ್ತೆ, ಸಬ್ಜೆಕ್ಟ್ ಮೇಲೆ ಹಿಡಿತಗಳು ಬರ್ತವೆ. ಹಾಗಾಗಿ ಯಾವುದೇ ಒಂದು ಕಾನ್ಸೆಪ್ಟನ್ನು ಮಾಡಬೇಕಾದ್ರೆ ನೀವು ಅದರಲ್ಲಿ ವಿದ್ಯಾರ್ಥಿಗಳಿಂದನೇ ಆನ್ಸರನ್ನು ಬರೋ ಹಾಗೆ ಮಾಡಬೇಕು. ಕೆಲವೊಂದು ವಿದ್ಯಾರ್ಥಿಗಳು ಕ್ವಶನ್ಸ್ ಕೇಳೋ ಹಾಗೆ, ಕೆಲವೊಂದು ವಿದ್ಯಾರ್ಥಿಗಳು ಅದಕ್ಕೆ ಆನ್ಸರ್ ಹೇಳೋ ಹಾಗೆ, ಆ ಥರದಾದಂತಹ ಟೀಚಿಂಗ್ ಏಡನ್ನು ನೀವು ಉಪಯೋಗಿಸ್ತಾ ಹೋದರೆ ತುಂಬ ಎಫೆಕ್ಟಿವ್ ಆಗಿ ಟೀಚಿಂಗು ಬರ್ತಾ ಹೋಗುತ್ತೆ. 5ನೇದಾಗಿ ನೋಡೋದಾದರೆ ಆ್ಯಕ್ಟಿವಿಟೀಸ್ ಬೇಸ್ ಮೇಲೆ ಕಲಿಕೆ ರೋಚಕಗೊಳಿಸ್ಬೋದು, ಇಂಟ್ರೆಸ್ಟಿಂಗ್ ಬರುತ್ತೆ. ಕೆಲವೊಂದು ಆ್ಯಕ್ಟಿವಿಟೀಸ್ ಮಾಡಿಸೋ ಮುಖಾಂತರ ಮಕ್ಕಳಿಗೆ ಗ್ರೂಪ್ ವೈಸ್ ಆಗಿರ್ಬೋದು, ಇಂಡಿವಿಜುವಲ್ ಆಗಿರ್ಬೋದು, ಕೆಲವೊಂದು ಆಟದ ಮೂಲಕ ಪಾಠವನ್ನು ಹೇಳ್ಕೊಡೋ ಮುಖಾಂತರ ಏನಾಗುತ್ತೆ, ಮಕ್ಕಳಿಗೆ ತುಂಬ ಇಂಟ್ರೆಸ್ಟಿಂಗ್ ಬರುತ್ತೆ. ಕಲಿಕೆ ಮಾಡೋದು ವಿದ್ಯಾರ್ಥಿಗಳು ಸ್ವಂತ ಭಾಗವಹಿಸಿದಾಗ ಆ ವಿಷಯದ ಬಗ್ಗೆ ಗ್ರಹಿಸ್ತವೆ, ಯೋಚನೆ ಮಾಡಿ ಅದಕ್ಕೆ ಉತ್ತರವನ್ನು ಹುಡುಕುವಂಥ ಪ್ರಯತ್ನವನ್ನು ಮಾಡ್ತೇವೆ. ಹಾಗಾಗಿ ಆ್ಯಕ್ಟಿವಿಟೀಸ್ ಬೇಸ್ಡ್ ಟೀಚಿಂಗ್ ಮಾಡೋದು ಭಾಳ ಉತ್ತಮವಾಗಿದೆ. ಇದೆಲ್ಲ ಆದ ನಂತರ ಏನು ಮಾಡಬೇಕು ಅಂತ ರಿವಿಷನ್ಸ್ಗಳನ್ನು ಒಮ್ಮೆ ಮಾಡಬೇಕಾಗುತ್ತೆ. ಮುಖ್ಯ ಅಂಶಗಳು, ಪಾಠದಲ್ಲಿ ಏನಾಯಿತು, ಏನಾದರ ಅಜೆಂಡಗಳೇನು, ಅದನ್ನು ಒಂದು 2 ನಿಮಿಷಗಳ ಕಾಲ ಅದನ್ನು ರೀಕಾಲ್ ಮಾಡಿ ಮತ್ತೆ ಮುಂದಿನ ಪಾಠವನ್ನು ಸ್ಟಾರ್ಟ್ ಮಾಡೋದು ಉತ್ತಮ ಆಗಿರುತ್ತೆ. ಹಾಗಾಗಿ ಮಕ್ಕಳಿಗೆ ಏನಾಗುತ್ತೆ, ಏನು ಪಾಠಗಳನ್ನು ನಾವು ಮಾಡಿರ್ತೀವೋ ಅದು ಅವರಿಗೆ ಮೈಂಡಲ್ಲಿ ಕೂತ್ಕೊಂಡಿರುತ್ತೆ. ಆಮೇಲೆ ಕೆಲವೊಂದು ಆ್ಯಕ್ಟಿವಿಟೀಸ್ಗಳನ್ನು, ಸಣ್ಣ ಸವಾಲುಗಳನ್ನು ಅವರಿಗೆ ನೀಡಿ ಮನೆಯಲ್ಲಿ ಮಾಡ್ಕೊಬರೋ ಹಾಗೆ ಮಾಡಬೇಕು. ಅವರು ಇಂಟ್ರೆಸ್ಟಿಂಗ್ ಆಗಿ ಖಂಡಿತವಾಗ್ಲೂ ಅವ್ರು ಮಾಡ್ತಾರೆ. ಸಣ್ಣ ಸವಾಲುಗಳು ದೊಡ್ಡ ಕಲಿಕೆಗೆ ದಾರಿ ಮಾಡಿಕೊಡುತ್ತವೆ ಅಂತ ಹೇಳ್ತಾ ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ, ಬಾಯ್.